ಪ್ರಿಯ ಸ್ನೇಹಿತರೆ, ಇಂದು ನೀವು ಕೆಲವೊಮ್ಮೆ ಖಿನ್ನತೆಯೊಂದಿಗೆ ಅಥವಾ ದುಃಖದಿಂದ ಇರುತ್ತೀರಿ. ಕೆಲವೊಮ್ಮೆ ದುಃಖ ಭಾವವಿದೆ, ಕೆಲವೊಮ್ಮೆ ಕಣ್ಣೀರಿನ ಸಮಯವಿದೆ ಎಂದು ನೀವು ನೆನೆಸುವುದಾದರೆ ಇಂದಿನ ಈ ಧ್ಯಾನ ಭಾಗ ನಿಮಗಾಗಿ, ಇದು ನಮಗಾಗಿ. ಇಲ್ಲ, ನನಗೆ ದುಃಖದ ಸಮಯವೇ ಇಲ್ಲ, ಕಣ್ಣೀರೇ ಇಲ್ಲ, ನನ್ನ ತಲೆದಿಂಬನ್ನು ಕಣ್ಣೀರಿನಿಂದ ಒದ್ದೆ ಮಾಡಿದ್ದೇ ಇಲ್ಲ ಎಂದು ಹೇಳುವುದಾದರೆ ಈ ಧ್ಯಾನ ಭಾಗ ನಿಮಗಾಗಿ ಅಲ್ಲ. ಆದರೆ ಹೌದು, ನಮ್ಮೆಲ್ಲರಿಗೂ ಆ ಸಮಯಗಳು ಸಹಜ ಅಲ್ಲವೇ? 2 ಕೊರಿಂಥ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳು. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರು ಎಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಇಡಬೇಕೆಂದು ಹೀಗೆ ಆಯಿತು. ನಮ್ಮ ಶಕ್ತಿಗೆ ಮೀರಿದ ಹೊರೆ, ಜೀವದ ಬಗ್ಗೆ ನಿರಾಶೆ. ಎಂಥ ವಚನಗಳು ಅಲ್ಲವೇ? ಸಹೋದರ ಸಹೋದರಿಯರೇ, ನ್ಯೂ ಹೋಪ್ ಟಿವಿಯ ಮುಖಾಂತರ ಇದು ಸೇಲಾ ಟೈಮ್ಸ್. ನಾನು ನವೀನ್ ಥಾಮಸ್ ಮತ್ತು ನಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಆಹ್ವಾನ ಇಂದು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ. 2 ಕೊರಿಂಥ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಅತಿಶಯವಾದ ಶಕ್ತಿಯ ದೇವರಿಗೆ ಸೇರಿದ್ದು, ನಮಗಲ್ಲ ಎಂದು ತೋರಿಸಲಿಕ್ಕಾಗಿ ಈ ನಿಧಿಯನ್ನು ಮಣ್ಣಿನ ಜಾಡಿಗಳಲ್ಲಿ ಹೊಂದಿದ್ದೇವೆ ಎನ್ನುವಂಥ ವಚನ. ಎಂಥ ಅದ್ಭುತವಾದ ವಚನ! ನೀವು ಮಣ್ಣಿನ ಜಾಡಿ, ಅದರಲ್ಲಿದೆ ನಿಕ್ಷೇಪ, ದೇವರಿಟ್ಟಿದ್ದಾನೆ. ಮೂಳೆ ಮಾಂಸದ ತಡಿಕೆ, ಅದಕ್ಕಿದೆ ಚರ್ಮದ ಹೊದಿಕೆ. ಇದು ಕೊರಿಂಥದವರಿಗೆ ಪೌಲನು ಬರೆದ ಆ ಪತ್ರ. ಕೊರಿಂಥದ ಜನರಿಗೆ ಬರೆದಂಥ ಪತ್ರಗಳಲ್ಲಿ ಮೂಲ ಪ್ರತಿಗಳು 175 AD ಕ್ರಿಸ್ತ ಶಕ 175ರಲ್ಲಿ ಕಂಡುಹಿಡಿದ ಪ್ರತಿಗಳಲ್ಲೂ ನಮಗೆ ಲಭ್ಯ. ಹಳೇ ಪೋಸ್ಟ್ ಕಾರ್ಡ್ ನನ್ನ ಕೈಯಲ್ಲಿದೆ. ಇದು 1951ರಲ್ಲಿ ಸ್ಮರಣಾರ್ಥವಾಗಿ ಗಾಂಧೀಜಿಯವರ ಸಚಿತ್ರ ಅಂಚೆ ಕಾರ್ಡ್ಗಳ ಗುಂಪಿನ ಒಂದು ಭಾಗ. ಅಂದಿನ ಕಾಲದಲ್ಲಿ 9 ಪೈಸೆ ಇದಕ್ಕೆ ಬೆಲೆ ಇತ್ತಂತೆ. ಪೌಲ ಬರೆದ ಪತ್ರಗಳು ಎಷ್ಟು ಅದ್ಭುತವಾಗಿ ಅನೇಕ ಶತಮಾನಗಳ ನಂತರ ಭಕ್ತರಿಗೆ ನಂಬಿಕೆಯನ್ನು ಕೊಡ್ತಾ ಇದೆ, ದೃಢತೆಯನ್ನು, ಶಕ್ತಿಯನ್ನು ಕೊಡಲಿಕ್ಕೆ ದೇವರು ಉಪಯೋಗಿಸ್ತಾ ಇದ್ದಾನೆ ಅಲ್ಲವೇ? ಇದು ಸಹಜ ನಮ್ಮ ಜೀವನದಲ್ಲಿ. ಖಿನ್ನತೆಯೊಂದಿಗೆ ಬದುಕುವಂಥದ್ದು, ಕುಂಟಿನೊಂದಿಗೆ ನಡೆಯುವಂಥದ್ದು. ಸರಿ ಇಲ್ಲದೆ ಇರುವುದು ಸರಿಯೇ? ಇಸ್ ಇಟ್ ಆಲ್ ರೈಟ್ ಟು ಬಿ ನಾಟ್ ಆಲ್ ರೈಟ್? ಹೌದು, ಆ ಮಡಿಕೆಗಳಲ್ಲಿ ಕೆಲವೊಮ್ಮೆ ಬಿರುಕುಗಳು ಬರುತ್ತವೆ. ಖಿನ್ನತೆ ಆತ್ಮದ ಸಾಮಾನ್ಯ ಶೀತ. ಡಿಪ್ರೆಷನ್ ಇಸ್ ದ ಕಾಮನ್ ಕೋಲ್ಡ್ ಆಫ್ ದ ಸೋಲ್. C.H. ಸ್ಪರ್ಜನ್ ಅವರು 1892ರಲ್ಲಿ ನಿಧನರಾದ ಒಬ್ಬ ವ್ಯಕ್ತಿ. ಅತ್ಯಂತ ಪ್ರಬಲವಾಗಿ ದೇವರು ಅವರನ್ನು ಉಪಯೋಗಿಸಿದ. ಅವರ ಭಾಷಣಗಳನ್ನು, ಅವರ ವ್ಯಾಖ್ಯಾನಗಳನ್ನು, ಧರ್ಮೋಪದೇಶಗಳನ್ನು ಕೇಳಲಿಕ್ಕಾಗಿ ಸಾವಿರಾರು ಜನ ಬಂದು ಕೇಳ್ತಾ ಇದ್ದರು ಪ್ರತಿ ವಾರ. ಪ್ರಿನ್ಸ್ ಆಫ್ ಸ್ಪೀಕರ್ಸ್ ಎಂದು ಅವರನ್ನು ಶ್ಲಾಘಿಸಲಾಗಿತ್ತು. ಅವರು ಕೂಡ ಬಹಳ ಖಿನ್ನತೆಗಳನ್ನು, ಡಿಪ್ರೆಷನ್
ಅನುಭವಿಸಿದ ವ್ಯಕ್ತಿ. ಕೆಲವೊಮ್ಮೆ ಅವರಿಗೆ ಭಾಷಣ ಮಾಡಲಿಕ್ಕೆ ಹೋಗಲು ಇಚ್ಛೆ ಇರಲಿಲ್ಲವಂತೆ. ಸಹೋದರರು ಮತ್ತು ಸ್ನೇಹಿತರು ಬಂದು ಅವರನ್ನು ಎತ್ತಿ ತೆಗೆದುಕೊಂಡು ಹೋಗಬೇಕಾದ ಸನ್ನಿವೇಶಗಳಿದ್ದುವಂತೆ. ಇನ್ನೊಬ್ಬ ವ್ಯಕ್ತಿ ಮಾರ್ಟಿನ್ ಲೂಥರ್ 1546ರಲ್ಲಿ ನಿಧನರಾದ ವ್ಯಕ್ತಿ. ತೀವ್ರ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದರು ಕೆಲವು ಸಮಯಗಳಲ್ಲಿ. ಆದ್ದರಿಂದ ನಾವು ಈ ಖಿನ್ನತೆಯನ್ನು, ದುಃಖವನ್ನು, ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಇದನ್ನು ಅನುಭವಿಸೋರಾಗಿದ್ದರೆ ಭಯಪಡಬೇಡಿ. ನೀವು ಯು ಆರ್ ಇನ್ ಗುಡ್ ಕಂಪನಿ. ನಿಮ್ಮೊಟ್ಟಿಗೆ ಬಹಳ ಜನರಿದ್ದಾರೆ. 2 ಕೊರಿಂಥ 4ನೇ ಅಧ್ಯಾಯ 7-9 ವಚನಗಳು. ಬಲಾಢ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವುದಿಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾದರೂ ಪ್ರಾಣ ನಷ್ಟಪಡುವವರಲ್ಲ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸತಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಮಣ್ಣಿನ ಪಾತ್ರೆಗಳಲ್ಲಿ ನಿಧಿ ಇದೆ. ಅತಿಶಯವಾದ ಶಕ್ತಿ ದೇವರಿಗೆ ಸೇರಿದ್ದು. ಆದರೆ ಈ ಮಣ್ಣಿನ ಘಟಕಗಳಲ್ಲಿ ಇದೆ ನಿಕ್ಷೇಪ. ಹೃದಯ ಕಳೆದುಕೊಳ್ಳುವುದಿಲ್ಲ. ಸತ್ಯವೇದದಲ್ಲಿ ಅನೇಕ ವೀರರು ಈ ಅನುಭವದ ಮುಖಾಂತರ ಸಂಚರಿಸಿದ್ದನ್ನು ನಾವು ನೋಡುತ್ತೇವೆ. ಯೋಬನು ಮೊಟ್ಟ ಮೊದಲನೇದಾಗಿ ಯೋಬನ ಪುಸ್ತಕ 3ನೇ ಅಧ್ಯಾಯ 1-4 ವಚನಗಳನ್ನು ಓದೋಣ. ಆಮೇಲೆ ಯೋಬನು ಬಾಯಿ ತೆರೆದು ತನ್ನ ಜನ್ಮ ದಿನವನ್ನು ಶಪಿಸಿ ಇಂತೆಂದನು, ನಾನು ಹುಟ್ಟಿದ ದಿನ ಹಾಳಾಗಿ ಹೋಗಲಿ, ಗರ್ಭದಲ್ಲಿ ಪುರುಷಾಂಕುರವಾಯಿತೆಂದು ನುಡಿದ ರಾತ್ರಿ ನಾಶವಾಗಲಿ, ಆ ದಿವಸ ಕತ್ತಲೆಯಾಗಲಿ, ಮೇಲಿನಿಂದ ದೇವರು ಅದನ್ನು ಲೆಕ್ಕಿಸದಿರಲಿ, ಅದರ ಮೇಲೆ ಬೆಳಕು ಪ್ರಕಾಶಿಸದಿರಲಿ. ಅಬ್ಬಾ, ತನ್ನ ಜನ್ಮದಿನವನ್ನೇ ಶಪಿಸ್ತಾ ಇದ್ದಾನೆ. ಅಯ್ಯೋ, ನಾನು ಯಾಕೆ ಹುಟ್ಟಿದೆ. ಯೋಬನ ಸಮಾಧಿ ಎಂದು ಓಮಾನ್, ಟರ್ಕಿ ಮತ್ತು ಲೆಬನಾನ್ ದೇಶಗಳಲ್ಲಿ ಇದೇ ಅವರ ಸಮಾಧಿ ಎಂದು ಹೇಳಲಾಗ್ತಿದೆ. ನಮಗೆ ಸರಿಯಾಗಿ ಗೊತ್ತಿಲ್ಲ ಯಾವ ಸ್ಥಳದಲ್ಲಿದ್ದರು ಎಂಬುದಾಗಿ. ಆದರೆ ಅವರ ಚರಿತ್ರೆ ಅದು ನಮಗೆ ಲಭ್ಯ. ಯೋಬ ಅನೇಕ ಕಷ್ಟಗಳನ್ನು ನಮಗೆಲ್ಲ ಗೊತ್ತುಂಟು. ಆಸ್ತಿ ಹೋಯಿತು, ಪಾಸ್ತಿ ಹೋಯಿತು, ತನ್ನ ಮಕ್ಕಳು ಹೋದರು. ಎಲ್ಲ ಹೋದಾಗಲೂ 1ನೇ ಅಧ್ಯಾಯ 21ನೇ ವಚನದಲ್ಲಿ ಆತನು ಹೇಳಿದ್ದೇನು, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುತ್ತಿರುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಅದ್ಭುತವಾದ ವಚನಗಳು. ಅದರ ನಂತರ ಅವನ ಆರೋಗ್ಯವೂ ಹೋಯಿತು, ಚರ್ಮರೋಗ ಬಂತು. ಹೆಂಡತಿ ಹೇಳ್ತಾಳೆ, ನೀ ದೇವರು ಅಂತ ಹೇಳ್ತಾ ಇದ್ದೀಯಾ, ಅವರಿಗೆ ಶಾಪ ಕೊಟ್ಟು ನೀನು ಕೂತ್ಕೊಂಡು ಸತ್ತೋಗಪ್ಪ ಎಂದು ಶಪಿಸಿದ ಧರ್ಮಪತ್ನಿ. ಭಾಳ ದುಃಖಕರವಾದ ಖಿನ್ನತೆ, ಪ್ರತಿಕ್ರಿಯಾತ್ಮಕ ಖಿನ್ನತೆ. ಇದನ್ನೆಲ್ಲ ನೋಡಿದಾಗ ಎಂಥ ಖಿನ್ನತೆ ಬಂತು. ಹೊರೇಷಿಯೋ ಸ್ಟ್ಯಾಫೋರ್ಡ್ ಎಂಬ ಒಬ್ಬ ವಕೀಲರಿದ್ದರು ಚಿಕಾಗೋ ಎಂಬ ಪಟ್ಟಣದಲ್ಲಿ. ಪ್ರೆಸ್ಬಿಟೇರಿಯನ್ ಚರ್ಚ್ನಲ್ಲಿ ಅವರು ಭಾಗವಹಿಸ್ತಾ ಇದ್ದರು. 1871 ಶಿಕಾಗೋ ಫೈರ್ ಅಥವಾ ಶಿಕಾಗೋ ಬೆಂಕಿ ಅನಾಹುತದಲ್ಲಿ ಅವರ ಎಲ್ಲ ಆಸ್ತಿ ಪಾಸ್ತಿ, ಕಾರ್ಖಾನೆ ಎಲ್ಲವೂ ಹೋದವು. ಅದರ ನಂತರ ಚಿಕ್ಕ ಮಗ, 4 ವರ್ಷದ ಮಗ, ಯೆಲ್ಲೋ ಫೀವರ್ ಎಂಬ ಕಡುಗೆಂಪು ಜ್ವರದಿಂದ, ಬ್ಯಾಕ್ಟೀರಿಯಾ ಕಾಯಿಲೆ. ಅಂದಿನ ಕಾಲದಲ್ಲಿ ಆ್ಯಂಟಿಬಯೋಟಿಕ್ಸ್ ಇರಲಿಲ್ಲ. ಅವನು ತೀರ್ಕೊಂಡ. ಆದ್ದರಿಂದ ದುಃಖಿತನಾಗಿ ಪತ್ನಿಯನ್ನು, 4 ಹೆಣ್ಣು ಮಕ್ಕಳನ್ನು ಇಂಗ್ಲೆಂಡ್ ದೇಶಕ್ಕೆ ಕಳುಹಿಸಿಬಿಟ್ಟಿದ್ದಾನೆ. ಹೋಗ್ತಾ ಇರುವಾಗ ಈ 5 ಜನ ಹೋಗ್ತಾ ಇದ್ದಾರೆ ಹಡಗಿನಲ್ಲಿ. ಹಡಗು ಇನ್ನೊಂದು ಹಡಗಿನೊಡನೆ ಡಿಕ್ಕಿ ಹೊಡೆದು ಮುಳುಗಿತು. 226 ಜನ ಸತ್ತರು. ಅವರಲ್ಲಿ
4 ಹೆಣ್ಣು ಮಕ್ಕಳು ಸತ್ತರು. ಆ್ಯನಾ ಸ್ಟ್ಯಾಫೋರ್ಡ್ ಪತ್ನಿ, ಅವರನ್ನು ರಕ್ಷಿಸಲಾಯಿತು. ಅಲ್ಲಿ ಹೋದ ಮೇಲೆ, ಇಂಗ್ಲೆಂಡಿಗೆ ಹೋದ ಮೇಲೆ ಒಂದು ಟೆಲಿಗ್ರಾಮ್ ಕಳಿಸ್ತಾಳೆ, ಸೇವ್ಡ್ ಅಲೋನ್, ಏಕಾಂಗಿಯಾಗಿ ರಕ್ಷಿಸಲ್ಪಟ್ಟೆ. ಎಂಥ ದುಃಖಕರವಾದ ಸಂಗತಿ. ಅಪಘಾತ ನಡೆದ ನಿಖರವಾದ ಪ್ರದೇಶಕ್ಕೆ ಇವರು ಹೊರೇಷಿಯೋ ಸ್ಟ್ಯಾಫೋರ್ಡ್ ಇನ್ನೊಂದು ಹಡಗಿನಲ್ಲಿ ಬರ್ತಾರೆ. ಬಂದಾಗ ಕ್ಯಾಪ್ಟನ್ ಬಂದು ಅವರನ್ನು ಕರೆದು ಹೇಳ್ತಾನೆ, ಇದೇ ಜಾಗದಲ್ಲಿ ನೋಡಿ ಹಡಗು ಮುಳುಗಿತ್ತು. ಕಣ್ಣೀರಿನಿಂದ ತುಂಬಿ ಅವರು ಒಂದು ಕೀರ್ತನೆಯನ್ನು ಅವರು ಬರೆಯುತ್ತಾರೆ. ಇಟ್ ಈಸ್ ವೆಲ್ ವಿತ್ ಮೈ ಸೋಲ್, ಇಟ್ ಈಸ್ ವೆಲ್ ವಿತ್ ಮೈ ಸೋಲ್. ನನ್ನ ಆತ್ಮ ಚೆನ್ನಾಗಿದೆ, ನನ್ನ ಆತ್ಮ ಚೆನ್ನಾಗಿದೆ. ಯೆರೆಮೀಯ 32ನೇ ಅಧ್ಯಾಯ 27ರಲ್ಲಿ ಹೇಳಿದ್ದು, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ಗಾಡ್ ಆಫ್ ಆಲ್ ಫ್ಲೆಶ್. ನಾವು ಯಾಕೆ ಎಂದು ಕೇಳಲು ಸಾಧ್ಯವಿಲ್ಲ. ಕೇಳಬಹುದು, ಉತ್ತರ ಕೊಡಲು ಆತನು ಬದ್ಧನಲ್ಲ ಈ ಲೋಕದಲ್ಲಿ. ನಂತರ ಗೊತ್ತಾಗ್ತದೆ ನಮಗೆ, ಅಲ್ಲವೇ? ನೋಡೋಣ. ಮೋಸೆಸ್, ಅರಣ್ಯಕಾಂಡ 11ನೇ ಅಧ್ಯಾಯ 11ರಿಂದ 15 ವಚನಗಳು ಓದೋಣ. ಮೋಶೆ ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ, ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡ್ತಾ ಇದ್ದಿ? ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನರನ್ನು ಉಡಿಲಲ್ಲಿ ಇಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯೋ? ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನನಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲವೇ? ಇಷ್ಟು ಜನಕ್ಕೆ ಬೇಕಾದ ಮಾಂಸ ನನಗೆ ಎಲ್ಲಿ ದೊರಕೀತು? ಇಷ್ಟು ಜನರ ಭಾರವನ್ನು ನಾನು ಒಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿ ಬಿಟ್ಟಿದ್ದರೆ ಉಪಕಾರ. ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೆನು ಅಂದನು. ಸೇವೆಯಲ್ಲೂ ನಿರಾಶೆ. ನೋಡಿ ಸಹೋದರಿಯರೇ, ಸಹೋದರರೇ, ಕೆಲವೊಮ್ಮೆ ನೀವು ದೇವರ ಸೇವೆ ಮಾಡ್ತಾ ಇದ್ದೇನೆ ಎಂದು ನೆನೆಸಿಕೊಂಡಾಗಲೂ ನಿರಾಶೆ ಬರುವ ಅನುಭವ ಬರಬಹುದು. ಒಂದು ತಮಾಷೆಯ ಒಂದು ಕಥೆ, ಸಂಭಾಷಣೆ ನಡೀತಾ ಇತ್ತಂತೆ. ತಾಯಿ ಹೇಳ್ತಾ ಇದ್ದಾಳೆ, ಮಗು ಏಳು ಶಾಲೆಗೆ ಹೋಗೋ ಸಮಯವಾಯಿತು. ಇಲ್ಲಮ್ಮ, ಹೇಳೋದು ಬೇಡ, ನಾನು ಇನ್ನೂ ನಿದ್ದೆ ಮಾಡ್ತೀನಿ. ಇಲ್ಲ ಮಗು, ನೀನು ಹೇಳಲೇಬೇಕು, ಶಾಲೆಗೆ ಹೋಗಬೇಕು. ಇಲ್ಲ, ನಾನು ಹೋಗೋದು ಬೇಡ, ಶಾಲೆಯಲ್ಲಿ ಯಾರೂ ನನ್ನನ್ನು ಇಷ್ಟಪಡೋದಿಲ್ಲ, ಎಲ್ಲರೂ ನನ್ನ ಮೇಲೆ ಬೈತಾರೆ, ಎಲ್ರಿಗೂ ನನ್ನ ಮೇಲೆ ಸಿಟ್ಟು, ನಾನು ಹೋಗೋದಿಲ್ಲ. ಇಲ್ಲ ಮಗು, ಹೋಗಲೇಬೇಕು. ನೋಡು, ನೀನೇ ಹೆಡ್ ಮಾಸ್ಟರ್, ನೀನೇ ಮುಖ್ಯ ಅಧ್ಯಾಪಕ, ಅದನ್ನು ನೆನೆಸ್ಕೋ, ಇಂದು ಹೇಳಲೇಬೇಕು ಅಂದಳಂತೆ. ಕೆಲವೊಮ್ಮೆ ನಾವು ನೆನೆಸಬಹುದು, ಐ ಆಮ್ ಅನ್ಈಕ್ವಲ್ ಟು ದ ಟಾಸ್ಕ್. ನಾನು ಮಾಡಬೇಕಾದ ಕೆಲಸ, ಅದನ್ನು ಎದುರಿಸುವಂಥ ಶಕ್ತಿ, ಮನೋಶಕ್ತಿ ಅಥವಾ ಈ ದೈಹಿಕ ಶಕ್ತಿ ನನ್ನಲ್ಲಿ ಇಲ್ಲ ಎಂದು ಹೇಳುವಂಥ ಸಮಯ ಬರಬಹುದು. ಮೋಶೆ ದೊಡ್ಡ ಮುಖ್ಯಸ್ಥ, ಆದರೆ ಕರ್ತನು ಅವನನ್ನು ಬಲಪಡಿಸಿದ. 70 ಇತರ ಹಿರಿಯರನ್ನು ಸೇರಿಸಿದ. ನಮಗೂ ಏನು ಬೇಕಂದರೆ, ನಮಗೂ ಫೆಲೋಶಿಪ್ ಅಥವಾ ಇತರ ದೇವರನ್ನು ನಂಬುವಂಥ ವ್ಯಕ್ತಿಗಳಿಂದ ಅವರೊಟ್ಟಿಗೆ ನಮಗೆ ಶಕ್ತಿ ದೊರಕುವಂಥ ಸನ್ನಿವೇಶ ಬೇಕು. ಖಿನ್ನತೆ ಇನ್ನೂ ಯಾರು ಅನುಭವಿಸಿದ್ದು ನೋಡೋಣ. ಎಲೀಯನು, ಪ್ರವಾದಿಯಾದ ಎಲೀಯನು. 1 ಅರಸುಗಳು 19ನೇ ಅಧ್ಯಾಯ 4ರಿಂದ 8ನೇ ವಚನಗಳು ಓದೋಣ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು,
ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ನೋಡಿ ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆತನು ಹೇಳಿದ್ದು, ಅಯ್ಯೋ ನನ್ನ ಸೇವೆ ಮುಗಿದೋಯ್ತ್ರಿ, ಬೇಡ, ಸಾಕು, ಇಷ್ಟು ಮಾಡಿದ್ದೆ ಸಾಕು, ಈಗ ನನ್ನಲ್ಲಿ ಶಕ್ತಿ ಇಲ್ಲ, ಇದಕ್ಕೆ ಶಕ್ತಿ ಮೀರಿದ ಸಮಯ ಬೇಡ, ಸಾಕು, ಜೀವನೇ ಹೋಗಲಿ ಎಂದು ಹೇಳುವಂಥ ಆ ಸನ್ನಿವೇಶ. ಆದರೆ ದೇವರು ಇನ್ನೊಂದು ಘಟಕವನ್ನು ತೆರೆಯುತ್ತಾ ಇದ್ದ. ಎನದರ್ ಚಾಪ್ಟರ್ ವಾಸ್ ಓಪನಿಂಗ್. ಯಾರೋ ಹೇಳಿದ್ರಂತೆ, ನೋಡ್ರಿ, ವೆನ್ ಗಾಡ್ ಕ್ಲೋಸಸ್ ಒನ್ ಡೋರ್ ಎನದರ್ ಡೋರ್ ಓಪನ್ಸ್. ಒಂದು ಬಾಗಿಲನ್ನು ಮುಚ್ಚುವಾಗ ಇನ್ನೊಂದು ಬಾಗಿಲು ತೆರೆಯಲ್ಪಡುತ್ತದೆ. ನನಗೆ ಗೊತ್ತುಂಟು, ನನಗೂ ಆ ಥರ ಒಂದು ಕಾರಿತ್ತು, ಒಂದು ಬಾಗಿಲು ಮುಚ್ಚುವಾಗ ಇನ್ನೊಂದು ಬಾಗಿಲು ತೆರೆಯುತ್ತಾ ಇತ್ತು ಎಂದು ಹೇಳಿದ್ರಂತೆ. ಆದರೆ ಇದು ನಿಜ. ಕರ್ತನು ಹೀ ಕನೆಕ್ಟ್ಸ್ ದ ಡಾಟ್ಸ್. ಆತನು ಬಾಗಿಲುಗಳನ್ನು ತೆರೆಯುವಂಥವನು, ನಮ್ಮನ್ನು ನಡೆಸುವಂಥವನು. ನಾವು ಭೌತಿಕ ಕ್ರಮಗಳನ್ನು ನಿರ್ಲಕ್ಷಿಸಬಾರದು. ಫೆಲೋಶಿಪ್, ಇತರರೊಡನೆ ಸೇರಿ ದೇವರನ್ನು ಆರಾಧಿಸುವ ನಮಗೆ ಬೇಕು. ಇಲ್ಲವಾದರೆ ಖಿನ್ನತೆಯೊಳಗೆ ನಾವು ಧುಮುಕುತ್ತೇವೆ. ಅದರಿಂದ ಹೊರಬರಲು ನಮಗೆ ಇತರರ ಸಹಾಯ ಬೇಕು. ಅದನ್ನು ನಾವು ಅಪೇಕ್ಷಿಸಬೇಕು, ಸ್ವೀಕರಿಸಬೇಕು. ಅದನ್ನು ಕೊಡಬೇಕು ಮತ್ತು ಸ್ವೀಕರಿಸಬೇಕು. ಬಹಳ ಮುಖ್ಯ. ನಾನೇ ಮಾಡಿಕೊಳ್ಳುತ್ತೇನೆ, ಒಂಟಿಗನಾಗಿ ನಿಲ್ಲುತ್ತೇನೆ ಎಂದರೆ ಅದು ಮೂರ್ಖತನ ಅಲ್ಲವೇ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 25ನೇ ವಚನಗಳು ಉತ್ತಮವಾದ ವಚನಗಳು. ಓದೋಣ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂದಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡೋದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಕೆಲವೊಮ್ಮೆ ಒಂಟಿತನ ಹೇಳುವಂಥದ್ದೇನು? ನಿಮ್ಮ ದೇಹವನ್ನು ಶುದ್ಧ ನೀರಿನಿಂದ ತೊಳೆಯಿರಿ, ಆದರೆ ಬಂದು ದೇವರ ಮುಂದೆ ನಿಲ್ಲಿರಿ. ದೈಹಿಕ ಸಮಸ್ಯೆಗಳನ್ನು ನಿರ್ವಹಿಸಲಾಯಿತು. ನಿದ್ರೆ ಬೇಕಿತ್ತು, ಎಲಿಯನಿಗೆ ಆಹಾರ ಬೇಕಿತ್ತು, ನೀರು ಬೇಕಿತ್ತು. 2ನೇ ಸ್ಪರ್ಶ, ಸೆಕೆಂಡ್ ಟಚ್ ಅವಶ್ಯವಾಗಿತ್ತು. ಅದು ಮಾತ್ರವಲ್ಲ, ಕೆಲವೊಮ್ಮೆ ವೈದ್ಯಕೀಯ ಸಹಾಯ ಕೂಡ ಬೇಕಾಗಬಹುದು. ಅದು ದೇವರ ಆಶೀರ್ವಾದ, ಅದನ್ನು ಸ್ವೀಕರಿಸಬೇಕಾಗ್ಬೋದು. ಗ್ರೀಕ್ ಚಿಂತನೆ ಸೋಮ ಸೀಮ ಅಥವಾ ಈ ದೇಹ ಸೆರೆಮನೆ ಅಲ್ಲ. ಈ ದೇಹವು ದೇವರದು, ಆತನು ಕೊಟ್ಟಿದ್ದು, ಅದು ಒಳ್ಳೆಯದು. ಹೌದು, ಇದು ತಾತ್ಕಾಲಿಕ. ಆತ್ಮ ನಿರಂತರ, ದೇಹ ತಾತ್ಕಾಲಿಕ. ಆದರೂ ಇದು ಒಳ್ಳೆಯದು. ಇರುವಷ್ಟು ಕಾಲ ಅದನ್ನು ನೋಡ್ಕೋಬೇಕು. ಅದು ಇರುವಂಥದ್ದು ನಮಗೆ ಆಶೀರ್ವಾದ. ಆದರೆ ಎಲಿಯನು ಒಂದು ಗುಹೆಯಲ್ಲಿ ದೇವರ ವಾಕ್ಯವನ್ನು, ಸ್ವರವನ್ನು ಕೇಳಿದ. ಅದೇ ಪ್ರಕಾರ ನಮಗೆ ಒಂದು ಗುಹೆ ಬೇಕು. ಅಂದರೆ ಒಂಟಿಗರಾಗಿ ದೇವರೊಟ್ಟಿಗೆ ಮಾತನಾಡುವಂಥ, ಕೇಳುವಂಥ ಸ್ಥಳ. ಅದು ಮೇಲ್ಛಾವಣಿಯಲ್ಲಿ, ಟೆರಸ್ ಮೇಲೆ ಇರ್ಬೋದು, ಕೋಣೆಯ ಮೂಲೆ ಇರ್ಬೋದು, ಅಡಿಗೆ ಮನೆಯಲ್ಲಿರ್ಬೋದು, ಬಚ್ಚಲ್ನ ಮನೆ ಕೋಣೆಯಲ್ಲಿರ್ಬೋದು, ಅಥವಾ
ಒಂದು ಯಾರೂ ಇಲ್ಲದಂಥ ಸ್ಥಳದಲ್ಲಿರ್ಬೋದು. ಸ್ವಾಮಿ, ನಿನ್ನ ಸ್ವರವನ್ನು ಕೇಳಲು ನಾನು ಬಯಸ್ತಾ ಇದ್ದೇನೆ, ನಾನು ಸಿದ್ಧನಾಗಿದ್ದೇನೆ. ಹೇಳಬಲ್ಲೆಯ? ಯಾರೋ ಹೇಳಿದ್ರಂತೆ, ನಾನು ದೇವರ ಧ್ವನಿಯನ್ನು ಕೇಳಲು ಇಚ್ಛಿಸುತ್ತೇನೆ. ಹಿರಿಯರು ಹೇಳಿದ್ದು, ಹಾಗಾದರೆ ದೇವರ ವಾಕ್ಯವನ್ನು ಓದು. ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ. ದೇವರ ಧ್ವನಿಯನ್ನು, ಗಟ್ಟಿಯಾದ ಧ್ವನಿಯನ್ನು, ಸ್ವರವನ್ನು, ಭೌತಿಕ ಸ್ವರವನ್ನು ಕೇಳುವಂಥ ಇಚ್ಛೆ. ಹಾಗಾದರೆ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಓದಪ್ಪ ಎಂದರಂತೆ ಆ ಹಿರಿಯರು. ಸಾಮಾಜಿಕ ಮಾಧ್ಯಮದಿಂದ ಸಮಯವನ್ನು ಕಳೆಯುವುದೇ ಅಥವಾ ದೇವರ ಮುಂದೆ ಬರುವುದೇ, ಅದು ನಮ್ಮ ನಿರ್ಧಾರ. ಇನ್ನೊಬ್ಬ ವ್ಯಕ್ತಿ, ಅರಸನಾದ ದಾವೀದ, ಕಿಂಗ್ ಡೇವಿಡ್, ಕೀರ್ತನೆ 42, 3-5 ವಚನಗಳು. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನಗೆ ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. 5ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗುವುದು ಏನು? ಹೀಗೆ ವ್ಯಥೆ ಪಡುವುದು ಏಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಕನ್ನಡಿ ಮುಂದೆ ನಿಂತಿದ್ದನೋ ಗೊತ್ತಿಲ್ಲ. ನನ್ನ ಮನವೇ ನೀನು ಕುಗ್ಗಿ ಹೋಗಿದ್ದೇಕೆ? ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಟ್ರೈ, ಪ್ರೇಸ್, ಕೊಂಡಾಡು. ದುಃಖದಲ್ಲಿದ್ದೀಯಾ? ದೇವರನ್ನು ಕೊಂಡಾಡು. 9ನೇ ವಾಕ್ಯ, ನಾನು ನನ್ನ ಶರಣನಿಗೆ, ದೇವರೇ ಯಾಕೆ ನನ್ನನ್ನು ಮರೆತು ಬಿಟ್ಟು, ಯಾಕೆ ಶತ್ರು ಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆ ಇಡುವೆನು. 11ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನಿರಾಶೆಗಳು ನಿಜವಾಗಿ ಕರ್ತನ ನೇಮಕಾತಿಗಳು. ಸ್ವಾಮಿ, ಅದು ನಿರಾಶೆ ಮಾತ್ರ ಅಲ್ಲ, ಅದು ನೇಮಕಾತಿ. ಆತನು ನಿರ್ಧಾರ ಮಾಡಿದ್ದು. ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಸ್ಪಾಂಜ್ಗಳಂತೆ ಹೀರಿಕೊಳ್ಳುತ್ತದೆ. ನಾವು ಹೇಳಿದ ಸಂಗತಿಗಳನ್ನು, ಕೇಳುವ ಸಂಗತಿಗಳನ್ನು ಹೀರುವ ಶಕ್ತಿ. ಯೋನ ಪ್ರವಾದಿ, ಆತನು ದುಃಖಿತನಾಗಿದ್ದ, ಖಿನ್ನನಾಗಿದ್ದ. ಪ್ರಾಣವನ್ನು ತೆಗೆ ಸ್ವಾಮಿ, ಬೇಡ, ಯಾಕೆ ಇಲ್ಲಿ ನ್ಯಾಯ ಇಲ್ಲ. ಅಸ್ಸಿರಿಯ ಜನರು, ನಿನವೆಯ ಜನರು ಭಾಳ ದುಷ್ಟರು, ಅವರ ಮೇಲೆ ನ್ಯಾಯ ಬರ್ತಾ ಇಲ್ಲ, ನನಗೆ ಭಾಳ ಮುಗೀತು, ನನ್ನ ಜೀವ ತೆಗೆದುಬಿಡುಪ್ಪ ಎಂದು ಕೇಳಿಕೊಂಡ ವ್ಯಕ್ತಿ. ನ್ಯಾಯದ ಕೊರತೆ. ರಾಬರ್ಟ್ ರಾಬಿನ್ಸನ್, ಕಮ್ ದೌ ಫೌಂಟ್ ಆಫ್ ಎವ್ರಿ ಬ್ಲೆಸ್ಸಿಂಗ್ ಎಂಬ ಸಂಗೀತವನ್ನು ಬರೆದಾತನು. ಆತನು ಬನ್ನಿ ಎಲ್ಲ ಆಶೀರ್ವಾದಗಳ ಮೂಲನೇ ಎಂಬ ಸಂಗೀತವನ್ನು ಬರೆದಾತನು. ಆತನು ಬಹಳ ವರ್ಷಗಳ ನಂತರ ಖಿನ್ನತೆಗೆ ಒಳಗಾದ. ದೇವರ ಮೇಲಿರುವ ನಂಬಿಕೆ ಸ್ವಲ್ಪ ಕಡಿಮೆಯಾಯಿತು. ಒಂದು ದಿನ ದುಃಖಿತನಾಗಿ ಆತನು ಸಭೆಗೆ ಹೋಗ್ತಾ ಇದ್ದ. ಬೆಳಿಗ್ಗೆ ಒಂದು ಕುದುರೆ ಗಾಡಿ ಬಂತು. ಅದನ್ನು ನಿಲ್ಲಿಸಲು ಪ್ರಯತ್ನಿಸಿದ. ಒಳಗೆ ಒಬ್ಬ ಮಹಿಳೆ ಇದ್ದಳು. ಇಲ್ಲ ಹೋಗ್ರಿ ಎಂದು ಹೇಳಿದಾಗ ಅವಳು ಹೇಳಿದ್ಲು, ಇಲ್ಲ ಬನ್ನಿ, ಸ್ಥಳ ಇದೆ. ನಿಮ್ಮ ಹೆಸರೇನ್ರಿ? ರಾಬರ್ಟ್ ರಾಬಿನ್ಸನ್. ಹೌದೇ, ರಾಬರ್ಟ್ ರಾಬಿನ್ಸನ್, ಬಹಳ ಉತ್ತಮವಾದ ಹೆಸರು. ಯಾಕಂದರೆ ಇನ್ನೊಬ್ಬ ರಾಬರ್ಟ್ ರಾಬಿನ್ಸನ್ ಬರೆದ ಒಂದು ಕೀರ್ತನೆ, ಕಮ್ ದೌ ಫೌಂಟ್ ಆಫ್ ಎವ್ರಿ ಬ್ಲೆಸ್ಸಿಂಗ್, ಅದನ್ನು ನಾನು ಈಗ ಓದ್ತಾ ಇದ್ದೆ. ಅದರಿಂದ ನನಗೆ ಬಹಳ ಉತ್ತೇಜನ ಬಂತು. ನಾನೇ ಬರೆದಿದ್ದು, ನಾನೇ ಆ ರಾಬರ್ಟ್ ರಾಬಿನ್ಸನ್. ನಾಚಿಕೆ ಆಗ್ತಾ ಇದೆ. ಯಾಕಂದರೆ ಪ್ರೋನ್ ಟು ವಾಂಡರ್, ಅದು ನನ್ನ ಬಗ್ಗೆ ಬರೆದಿದ್ದು. ನಾನು ದೇವರನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನೀವು ಭಯಪಡಬೇಕಾದಿಲ್ಲರಿ. ಪ್ರೋನ್ ಟು ವಾಂಡರ್, ಲಾರ್ಡ್ ಐ ಫೀಲ್ ಇಟ್. ಪ್ರೋನ್ ಟು ಲೀವ್ ದ ಗಾಡ್ ಐ ಲವ್ ಎಂದು ಬರೆದವರು ನೀವು. ಆದರೆ ನೀವು ಬರೆದಿದ್ದು ಇನ್ನೊಂದು ವಾಕ್ಯ ಓದಿ, ಸ್ಟ್ರೀಮ್ಸ್ ಆಫ್ ಮರ್ಸಿ ನೆವರ್ ಸೀಸಿಂಗ್. ಕರುಣೆಯ ಹೊಳೆ ಹರಿತಾ ಇದೆ, ಅದು ನಿಂತಿಲ್ಲ. ಕಾಲ್ ಫಾರ್ ಸಾಂಗ್ಸ್ ಆಫ್ ಲೌಡೆಸ್ಟ್ ಪ್ರೈಸ್, ದೇವರನ್ನು ಕೊಂಡಾಡ್ರಿ ಎಂದು ಹೇಳಿದಾಗ ಅವನಿಗೆ ಉತ್ತೇಜನ, ಕಣ್ಣೀರು ತುಂಬಿ ಆತನು ಹೇಳಿದ್ದು, ಹೌದು ಖಿನ್ನತೆಯಿಂದ ಬಂದೆ,
ಆದರೆ ಈಗ ತಿರುಗಿ ದೇವರನ್ನು ನಂಬುವಂಥ ನಂಬಿಕೆಯನ್ನು ಹಿಡಿಯುವಂಥ ಆ ಸನ್ನಿವೇಶ. ಸಹೋದರ ಸಹೋದರಿಯರೇ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ಖಿನ್ನತೆಯಲ್ಲಿ ಇರುವುದಾದರೆ ನಿಮ್ಮನ್ನು ನೋಡಿ ದೇವರು ಹೇಳುವುದು, ಐ ವಿಲ್ ನೆವರ್ ಲೀವ್ ಯು ನಾರ್ ಫೊರ್ಸೇಕ್ ಯು. ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ನಿಮ್ಮೊಂದಿಗೆ ಸದಾ ಇದ್ದೇನೆ.